ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025ರ ಯುಗಾದಿ ಹಬ್ಬದ ಸಂವತ್ಸರದ ಫಲಗಳು ಹೇಳತಕ್ಕಂಥದ್ದು. ಅಂದರೆ ಹೊಸ ಸಂವತ್ಸರ, ಹೊಸ ಮಾಸ, ಹೊಸ ಋತು, ಹೊಸ ಆಯನ, ಹೊಸ ಪಕ್ಷ ಇವೆಲ್ಲ ನಮಗೆ ಪ್ರಾರಂಭವಾಗತಕ್ಕಂಥದ್ದು. ಆ ದಿನದಿಂದ ನಮ್ಮ ಪಂಚಾಂಗವು ಕೂಡ ಹೊಸ ಸಂವತ್ಸರಕ್ಕೆ ಕಾಲಿಡ್ತಕ್ಕಂಥದ್ದು. ಗ್ರಹಗಳ ಸ್ಥಿತಿಗತಿಗಳೆಲ್ಲವೂ ಕೂಡ ಹೇಗಿದೆ, ಸಿಂಹರಾಶಿಯವರಿಗೆ ಹೇಗಿದೆ ಹೇಳ್ತಕ್ಕಂಥದ್ದು ಕೂಡ ನಾವು ತಿಳ್ಕೊಳ್ಳೋಣ. ಮಖ ನಕ್ಷತ್ರ, ಹುಬ್ಬ ನಕ್ಷತ್ರ ಮತ್ತು ಉತ್ತರ ನಕ್ಷತ್ರ ಸಿಂಹರಾಶಿಯವರಿಗೆ ಈ ವರ್ಷದ ಸಂವತ್ಸರದ ಫಲಾಫಲಗಳು ಹೇಗಿದೆ ಹೇಳ್ತಕ್ಕಂಥದ್ದನ್ನು ಈ ನಮ್ಮ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಅಧಿಕ ಐಶ್ವರ್ಯ ಧನಯೋಗ ಹೇಳ್ತಕ್ಕಂಥದ್ದು. ಹೊಸ ವರ್ಷದಲ್ಲಿ ಸಂವತ್ಸರದ ಫಲಗಳಲ್ಲಿ ಗುರು ಮತ್ತು ಬುಧ ಶುಕ್ರ ಗ್ರಹಗಳ ಯತಿಯ ಸಂಯೋಗ ಹೇಳತಕ್ಕಂಥದ್ದು. ವಿಪರೀತವಾದಂತಹ ರಾಜಯೋಗ ಆನಂದಿಸುವಿರಿ ಹೇಳತಕ್ಕಂಥದ್ದು. ಸೇನಾಧಿಪತಿ ಯೋಗ ಹೇಳತಕ್ಕಂಥದ್ದು. ವಿಶೇಷ ಸ್ಥಾನಮಾನಗಳ ಪ್ರಾಪ್ತಿಯಾಗತಕ್ಕಂಥದ್ದು. ಹಾಗಾದರೆ ಯಾವ್ಯಾವ ವಿಚಾರದಲ್ಲಿ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ ಹೇಳತಕ್ಕಂಥದ್ದು ಕೂಡ ನಾವು ಚಿಂತನೆ ಮಾಡಬೇಕು. ಸಂಘ ಸಂಸ್ಥೆಗಳಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥವ್ರು, ಅಥವಾ ಯಾವುದಾದ್ರೂ ಒಂದು ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಅಥವಾ ಕಾರ್ಮಿಕ ಸಿಬ್ಬಂದಿ ವರ್ಗದವರ ಸಂಸ್ಥೆಗಳಲ್ಲಿ ಕೆಲಸಗಳನ್ನು ಮಾಡ್ಕೊಳ್ತಕ್ಕಂಥವ್ರು ಎಲ್ಲರೂ ಕೂಡ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಜೀವನದ ಒಂದು ಪ್ರಗತಿ ಹೆಚ್ಚಾಗುತ್ತಾ ಹೋಗುತ್ತೆ. ಶಕ್ತಿಯುತವಾಗಿ ಮತ್ತು ಯೋಗಭರಿತವಾಗಿ ಇರುತ್ತೆ ಹೇಳತಕ್ಕಂಥದ್ದು ಕೂಡ ಇಲ್ಲಿ ಹೇಳಲ್ಪಡುತ್ತೆ. ನೋಡಿ, ಸಿಂಹರಾಶ್ಯಾಧಿಪತಿ ರವಿ ಹೇಳತಕ್ಕಂಥವನು. ಬುಧ ಮತ್ತು ರವಿ ಈ ಎರಡು ಸಂಯೋಗಗಳು ಉಂಟಾದಾಗ ಬೋಧಾದಿತ್ಯ ಯೋಗ ಅಂತ ಕೂಡ ನಾವು ಕರೆಯಲ್ಪಡುತ್ತೇವೆ. ಇಂತಹ ಒಂದು ಯೋಗದಲ್ಲಿ ವಿದೇಶದಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥವರು, ವಿದೇಶದಲ್ಲಿ ವ್ಯವಹಾರ ಹೂಡಿಕೆಗಳನ್ನು ಮಾಡ್ತಕ್ಕಂಥವರು ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಹೇಳತಕ್ಕಂಥದ್ದು. ಯಂತ್ರೋಪಕರಣಗಳಿರ್ಬೋದು, ಅಥವಾ ಗ್ರೀನ್ ಎನರ್ಜಿ, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಪವರಿಗೆ ಸಂಬಂಧಪಟ್ಟಂಥ ವ್ಯವಹಾರ ಇರಬಹುದು, ವಿದ್ಯುತ್ ಸಂಬಂಧಪಟ್ಟಂಥದ್ದು ಇರಬಹುದು. ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ಯಂತ್ರೋಪಕರಣಗಳ ವಿಭಾಗವನ್ನು ನೋಡಿಕೊಳ್ತಕ್ಕಂಥವರು, ಅದರ ಒಂದು ತಯಾರಕರು, ಸಾಮಗ್ರಿಗಳನ್ನು ಅಥವಾ ವಿತರಣೆ ಮಾಡ್ತಕ್ಕಂಥವರು, ಅದಕ್ಕೆ ಕಮಿಷನ್ಗೆ ಸಂಬಂಧಪಟ್ಟಂಥ ವ್ಯವಹಾರ ಅಥವಾ ಸಣ್ಣದಾಗಿ ವ್ಯವಹಾರ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಈ ಸಂವತ್ಸರದಲ್ಲಿ ತುಂಬ ಲಾಭವನ್ನು ತಂದು ಕೊಡುತ್ತೆ. ಹಾಗೆ ಸೈಟು ಲೇಔಟ್ಗಳನ್ನು ಮಾಡ್ತಕ್ಕಂಥವರು, ಅಥವಾ ನಿಮ್ಮ ಜಮೀನು ಸುಮಾರು 10-20 ವರ್ಷಗಳ ಹಿಂದೆ ನಿಮ್ಮ ತಾತನ ಕಾಲದಲ್ಲಿ ಆಸ್ತಿ ಎಲ್ಲೋ ಒಂದು ಸರಿಯಾದಂಥ ರೀತಿಯಲ್ಲಿ ಕಾಗದ ಪತ್ರಗಳು ಆಗದೇ ಇರತಕ್ಕಂಥದ್ದು, ಯಾರಿಗೋ ವಿಲ್ ಮಾಡಿರ್ತಕ್ಕಂಥದ್ದು, ಯಾರಿಗೋ ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥದ್ದು, ಅವರ ಮಕ್ಕಳು ಅಥವಾ ಅವರ ಮೊಮ್ಮಕ್ಕಳು, ಈ ಥರ ಒಂದಷ್ಟು ಗಡಿಬಿಡಿಯಾಗಿ ಏನೋ ಒಂದು ರೀತಿಯ ತೊಂದರೆಗಳನ್ನು ಉಂಟಾಗಿ ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿನವರೆಗೂ ಕೂಡ ಈ ಕೋರ್ಟು, ತಕರಾರು, ವ್ಯಾಜ್ಯ ಇವೆಲ್ಲವನ್ನು
ಅಲ್ಲದು ಸಾಕಾಗಿರುತ್ತೆ. ಯಾವಾಗ ಇದು ಇತ್ಯರ್ಥ ಆಗುತ್ತೋ ಹೇಳ್ತಕ್ಕಂಥ ಒಂದು ಚಿಂತೆಯಲ್ಲಿ ಇರ್ತೀರಿ. ಈ ಸಂವತ್ಸರದ ಫಲದಲ್ಲಿ ನಿಮಗೆ ಇದರಿಂದ ಎಲ್ಲರಿಗೂ ಕೂಡ ಮುಕ್ತಿ ಸಿಗತ್ತೆ, ವಿಜಯಶ್ರೀ ಕೂಡ ಲಭಿಸುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಿಮ್ಮ ಜಾಗ ನಿವೇಶನ ನಿಮ್ಮಂತೆ ಕೂಡ ಜಯ ಉಂಟಾಗತ್ತೆ ಎಂದು ಕೂಡ ಹೇಳುತ್ತೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂಥದ್ದು ನಿಮ್ಮ ಜಮೀನಿರುತ್ತೆ, ಯಾರೋ ಅದನ್ನು ಮಾರಾಟ ಮಾಡಿರ್ತಾರೆ, ಯಾರೋ ಲಿಟಿಗೇಷನ್ನು, ತಕರಾರು, ಈ ಥರದ ಒಂದಷ್ಟು ವ್ಯವಹಾರಗಳು ಉಂಟಾಗಿ ನಿಮಗೆ ಗೊತ್ತಿಲ್ಲದಂತೆಯೋ ಒಂದು ತಪ್ಪು ಕೆಲಸಗಳನ್ನು ಮಾಡಿ, ನಿಮಗೆ ಗೊತ್ತಿಲ್ಲದಂತೆ ವಂಚನೆಯನ್ನು ಮಾಡಿ ಯಾರಿಗೋ ರಿಜಿಸ್ಟ್ರೇಷನ್ ಮಾಡಿಕೊಡೋದು, ಯಾರಿಗೋ ಮಾರಿಬಿಡೋದು, ಅಲ್ಲಿಂದ ಹಣವನ್ನು ತೊಗೊಳ್ಬಿಡೋದು. ಆವಾಗ ಎಷ್ಟೋ ದಿನದ ನಂತರ ನಿಮಗೆ ಗೊತ್ತಾಗತಕ್ಕಂಥದ್ದು, ಓ ನಮ್ಮ ಜಾಗ ಹೀಗಾಯಿತು, ಈ ಥರ ಆಗಿದೆ. ಸೊ ಇದನ್ನೆಲ್ಲವೂ ಕೂಡ ಈ ಸಂವತ್ಸರ ನಿಮಗದು ಸುಧಾರಣೆಯನ್ನು ಕಾಣುವಂಥದ್ದು. ನಿಮ್ಮ ಮನೆ ಇರಬಹುದು, ಅಥವಾ ನಿಮ್ಮ ಮನೆ ಅಥವಾ ಅಂಗಡಿ ಎಷ್ಟೋ ವರ್ಷದಿಂದ ದಿನದಿಂದ ಆ ಮನೆ ಖಾಲಿ ಮಾಡ್ತಾ ಇಲ್ಲ, ಟೆನೆಂಟ್ಗಳು ಕೇಸ್ ಹಾಕ್ಕೊಂಡಿದ್ದಾರೆ, ಅಥವಾ ತಕರಾರು ಅರ್ಜಿ, ಈ ಥರ ಒಂದಷ್ಟು ಸಮಸ್ಯೆಗಳೆಲ್ಲ ಗೊಂದಲಗಳೆಲ್ಲ ಬಿಗಡಾಯಿಸಿ ಯಾವಾಗ ಸರಿಯಾಗತ್ತೆ ಹೇಳ್ತಕ್ಕಂಥದ್ದು ಕೂಡ ಈ ಥರದ ಒಂದಷ್ಟು ತೊಂದರೆಗಳು ಉದ್ಭವಿಸುತ್ತೆ. ಹೀಗೆ ಈ ಥರದ ಒಂದಷ್ಟು ವ್ಯವಹಾರಗಳಲ್ಲೂ ಕೂಡ ತೊಂದರೆಗಳು ಉಂಟಾಗಿ ಸಮಸ್ಯೆಗಳಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಸಂವತ್ಸರದ ಫಲದಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗತ್ತೆ. ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ, ನಿಮಗೆಲ್ಲರಿಗೂ ಭಗವಂತ ಆಯುಷ್ಯಾನಂದ ಐರಾರೋಗ್ಯದನ್ನೆಲ್ಲ ಕೊಟ್ಟು ಕಾಪಾಡಲಿ ಅಂತ. ವೀಕ್ಷಕರೇ, ಇನ್ನೂ ಹೆಚ್ಚು ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ, ಕರೆ ಮಾಡಿ, ನಿಮ್ಮ ಏನು ಸಮಸ್ಯೆ ಇದೆ ಅಂತ ಹೇಳ್ತಕೊಂಡಕ್ಕಂಥನ್ನು ಅದನ್ನು ಕೂಡ ಪರಿಹಾರ ಮಾಡಿಕೊಡಲಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.